ಪುನೀತರಾಗುವ ಉದ್ದೇಶ ಏನಂದ್ರೆ ನೀವು ಮೌನ ಆಗಿರಿ, ಮಾತಾಡಿಲ್ಲ, ಹುಟ್ಟಿಂದ ಮಾತಾಡ್ಕೊತೇ ಬಂದಿರಿ. ತಾಯಿಯರಿ ಮಾತೇ ಮಾಣಿಕ್ಯ ಅಂತ ಒಂದಿಷ್ಟು ಶಬ್ದಗಳವ. ಅದಕ್ಕ ಈ ವೇದಿಕೆಯಿಂದ ಬರುವ ವಿಚಾರಧಾರೆಗಳನ್ನು ನೀವೆಲ್ಲರೂ ಆಲಿಸ್ಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ, ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶ ಪೀಠಾರೂಢ ಹಾಗೂ ಜನ್ಮ ಸುವರ್ಣ ಮಹೋತ್ಸವ ಅಂಗವಾಗಿ ಯಡೂರಿನಿಂದ ಬೆಳಗಾಂ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಯಡೂರಿನಿಂದ ಪ್ರಾರಂಭವಾದ ಪಾದಯಾತ್ರೆ ಇವತ್ತು ಜಾಲಹಳ್ಳಿ ಗ್ರಾಮಕ್ಕೆ ತಲುಪಿದೆ. ಬಹುತರ ನೀವು ಫೇಸ್ಬುಕ್, ವಾಟ್ಸಪ್ ಇವೆಲ್ಲ ನೋಡಿದ್ದೀರಿ, ಮಾಧ್ಯಮದಲ್ಲಿಯೂ ನೋಡಿದ್ದೀರಿ. ಬಹುತರ ಎಲ್ಲಕ್ಕಿಂತಲೂ ಹೆಚ್ಚು ಬಹಳ ಅದ್ಭುತವಾಗಿ ಲಕ್ಷಗಟ್ಟಲೆ ಜನ ಬಂದಾರ, ಭಾಗವಹಿಸಾದಾರ. ಆದ್ರೆ ತಾಯಿಂದಿರ ಸಮೂಹ ಒಂದೆಡೆಗೆ ಇಷ್ಟು ಅದ್ಭುತವಾಗಿ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ. ಅಂಬಿಕಾ ತಂದೆ ಶಾಂತಯ್ಯ ಮುಕ್ಲೈ ಮಠ ಇವರ 7 ವರ್ಷದ ಹೆಣ್ಣು ಮಗು ಕಾಣೆಯಾಗಿದೆ. ಎಲ್ಲಾದರೂ ಸಿಕ್ಕರೆ ದಯವಿಟ್ಟು ವೇದಿಕೆ. ನಮಸ್ಕಾರ. ನಾನು ಬಸವನಹುಟ್ಟಿ ತಾಲೂಕು ಬಸವನ ಭಾಗ್ಯವಾಗಿ ಕೊಲ್ಲಾರದಿಂದ ಬಂದಿದ್ದೇನೆ. ನಂದು CM ಗಲ್ಕು ಮಾತ್ರ, CM ಅಂತಾರೆ. ನಾವು CM ಇಲ್ಲಿ ಇದು ಯಡೂರಿನಿಂದ ಶ್ರೀಶೈಲವರೆಗೆ 33 ದಿವಸ ಪಾದಯಾತ್ರೆ. ಈ ಪಾದಯಾತ್ರೆ ಇವತ್ತು 14ನೇ ದಿವಸ ಜಾಲಹಳ್ಳಿ ಮುಕ್ತಾಯ ಆಯಿತು. ಇನ್ನೂ 17 ದಿವಸ ಪಾದಯಾತ್ರೆ ಬಾಕಿ ಇದೆ. ಈ ಪಾದಯಾತ್ರೆ ಅಂದ್ರೆ ನಮಗನ್ನಿಸ್ತದೆ, ಯಾವಾಗಾರ 1 ವರ್ಷದಿಂದ ಮೀಟಿಂಗ್ ಚಾಲು ಮಾಡಿದ ಗುರುಗಳು ಹೆಂಗ್ ವ್ಯವಸ್ಥೆ ಮಾಡಿದ್ರು, ಹೆಂಗ್ ವ್ಯವಸ್ಥೆ ಮಾಡಿದ್ರು. 33 ಅಂದ್ರೆ 66 ಬೇಸ್ಗಳು, ಒಂದು ಮಧ್ಯಾಹ್ನ ಊಟ, ಒಂದು ವಸ್ತಿ ಅಂದ್ರೆ 66 ಬೇಸ್ ಫಿಕ್ಸ್ ಮಾಡ್ಬೇಕದನ್ನು ಲೆಕ್ಕ ಹಾಕಿದ್ರೆ ಎಷ್ಟು ಪ್ರಯತ್ನ ಮಾಡಿರ್ತು, ಎಷ್ಟು ಅದಕ್ಕೊಂದು ಇದು ಕೊಟ್ಟಿರ್ಬೇಕು ಅಂತ ಒಂದು ದಾಖಲೆ ಇವತ್ತು ನಮ್ಮ ಪಾದಯಾತ್ರೆ. ವಿಶೇಷವಾಗಿ ಜಗದ್ಗುರು ಅಡ್ಡಪಲ್ಲಕ್ಕಿಯಲ್ಲಿ ಬರುವುದು ಒಂದು ಪರಂಪರೆ. ಅದು ಇವತ್ತಿಂದೆಲ್ಲ ಜಗತ್ತು ಹುಡ್ಲಾಗೈತಿ. ಅಂತ ಒಂದು ಪರಂಪರೆಯನ್ನು ಇವತ್ತು ಅದೆಲ್ಲ ಸರಿಸಿ ಜನ ಕಲ್ಯಾಣಕ್ಕಾಗಿ, ಜಗದ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಇವತ್ತ ನಮ್ಮೂರಿಗೆ ಜಾಲಹಳ್ಳಿಗೆ ಬಂದಾರ. ಇವತ್ತು ನಡ್ಕೋತ ನೋಡಿ ಹೆಂಗೈತೆ ಅಂದ್ರೆ ಇವತ್ತ 320 ಕಿಲೋಮೀಟರ್ ಯಡೂರಿಂದ ದೂರ ಐತಿ. ಇವತ್ತ ಅಲ್ಲಿಂದ ನಡ್ಕೊಂಡು ಬಂದ್ರೆ 16 ದಿವಸ ಇವತ್ತು ಬರ್ಲಾಕ. ಇವತ್ತ ಜಾಲಹಳ್ಳಿ ಒಳಗ ಜನ ನೋಡಿದ್ರೆ ನನಗೆ ನಾವು 15 ದಿವಸದಿಂದ ಪ್ರಯಾಣ ಮಾಡ್ಯಾವ.
ಪರಮ ಪೂಜ್ಯರ ಪಾದಗಳಿಗೆ ವಂದಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸಿರುವಂಥ ಶಿವಮೊಗ್ಗ ಲೋಕಸಭಾ ಸದಸ್ಯರು, ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚು ನಾಯಕರಾದಂಥ ಯಡಿಯೂರಪ್ಪಾಜಿಯವರ ಜ್ಯೇಷ್ಠ ಪುತ್ರರಾಗಿರ್ತಕ್ಕಂಥ ರಾಘವೇಂದ್ರ ಅವರ, ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವನಗೌಡ್ರ, ರಾಯಚೂರು ನಗರದ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ರ, ಈಗ ತಾನೇ ಮಾತನಾಡಿರ್ತಕ್ಕಂಥ ಲಿಂಗಸೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನಪ್ಪಣ್ಣ ವಜ್ಜಲ್ ಅವರ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಇನ್ನೋರ್ವ ವಿಶೇಷವಾಗಿ ನವಲಗುಡ್ಡದ ನಿಮ್ಮೆಲ್ಲರ ಸೌಭಾಗ್ಯ ಕಾರಣ ಏನಂದ್ರೆ, ದೇಶದ ಇತಿಹಾಸದಲ್ಲಿ ಒಬ್ಬ ಜಗದ್ಗುರುಗಳು ಪಾದಯಾತ್ರೆ ಮುಖಾಂತರ ನಿಮ್ಮೂರಿಗೆ ಬಂದಿದ್ದಾರಂದ್ರೆ ಈ ಭೂಮಿ ಪಾವನ ಆಗಿದೆ, ಪವಿತ್ರ ಆಗಿದೆ, ನೀವೆಲ್ಲರೂ ಕೂಡ ಅದೃಷ್ಟವಂತರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದ್ರೆ ಯಾವುದೇ ಜಗದ್ಗುರುಗಳನ್ನು ಇಲ್ಲಿವರೆಗೆ ನಮ್ಮ ಸದ್ಭಕ್ತರು ಪಾದಯಾತ್ರೆ ಮುಖಾಂತರ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಜಗದ್ಗುರುಗಳು ಬರ್ತಾರೆ ಅಂತಂದ್ರೆ ಪಲ್ಲಕ್ಕಿಯನ್ನು ರೆಡಿ ಮಾಡಿ ಪಲ್ಲಕ್ಕಿ ಮೇಲೆ ಜಗದ್ಗುರುಗಳನ್ನ ಊರಿನಲ್ಲಿ ಪ್ರವೇಶ ಸ್ವಾಗತ ಮಾಡಿಕೊಂಡು ನಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆದಿರ್ತಕ್ಕಂಥದ್ದು ಇತಿಹಾಸ. ಆದರೆ ಪೂಜ್ಯರು ಇವತ್ತಿನ ಸಂದರ್ಭದಲ್ಲಿ ಧರ್ಮ ಜಾಗೃತಿಯನ್ನು ಮಾಡಬೇಕು, ವೀರಶೈವ ಧರ್ಮದ ಸಂಸ್ಕೃತಿ ಸಂಸ್ಕಾರ ಉಳಿಬೇಕು, ಪ್ರತಿಯೊಬ್ಬರ ಮನದಲ್ಲಿ ಜಾಗೃತಿಗೊಳಿಸುವಂತ ಕೆಲಸ ಆಗಬೇಕು, ಯುವಕರು ದುಶ್ಚಟಗಳಿಂದ ದೂರ ಆಗಬೇಕು, ಬಲಿಷ್ಠ ಭಾರತವನ್ನು ಕಟ್ಟಬೇಕಾಗಿದ್ರೆ ಯುವಕರು ಬಲಿಷ್ಠರಾಗಬೇಕು, ಸುಸಂಸ್ಕೃತರಾಗಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಪರಿಸರದ ಜಾಗೃತಿಯನ್ನು ಮೂಡಿಸಬೇಕು, ಗಿಡ ಮರಗಳನ್ನು ಬೆಳೆಸುವಂತ ಒಂದು ವಿಚಾರ ನಮ್ಮ ಜನರಲ್ಲಿ ಮೂಡಬೇಕು. ಆ ಮುಖಾಂತರ ಒಂದು ಕಡೆ ನಿಸರ್ಗವನ್ನ, ಇನ್ನೊಂದು ಕಡೆ ಮಾನವ ಧರ್ಮವನ್ನ, ಎರಡನ್ನೂ ಕೂಡ ನಮ್ಮ ಜನ ಪಾಲನೆ ಮಾಡುವಂತವ್ರು ಆಗಬೇಕು. ಅದಕ್ಕೋಸ್ಕರ ನಾನು ಪಲ್ಲಕ್ಕಿಯನ್ನು ಬಿಟ್ಟು ಪಾದಯಾತ್ರೆ ಮುಖಾಂತರ ಜನರ ಮನೆಗೆ ಹೋಗ್ತೇನೆ, ಆ ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತೇನೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಪರಮ ಪೂಜ್ಯರು ಬಂದಿದ್ದಾರೆ. ಸತ್ಕಾರ್ಯಕ್ಕೆ ಬಳಕೆ ಮಾಡಲು ಸುಮಾರು 2-3 ದಿನಗಳಿಂದಲೂ ಸಹ ಈ ಒಂದು ಉತ್ತಮವಾದಂಥ ಕಲ್ಯಾಣ ಮಂಟಪವನ್ನ ಈ ಸತ್ಕಾರ್ಯಕ್ಕೆ ಬಳಕೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಈ ಈರುವರೆಗೂ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸನ್ನಿಧಿಯವರ ಆಶೀರ್ವಾದ ಅವರ ಮೇಲೆ ಇರಲಿ ಎಂಬ ಮಾತನ್ನ ಕೇಳಿಕೊಳ್ತಾ ಇದ್ದೇವೆ. ಪಡೆದುಕೊಳ್ಬೇಕಾಗಿ ವಿನಂತಿ. ಈ ಈರುವರು ಎಲ್ಲ ಸಮಾಜದ ಮತ್ತು ವೀರಶೈವ ಸಮಾಜದವರ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಪಾರ್ವತಿ ಪತೆ ಶಿವರ ಮಹಾದೇವ್ ಶ್ರೀ ಮಲ್ಲಿಕಾರ್ಜುನ ಭ್ರಮರಾಂಬ ಮಾತಾ ಮಹಾರಾಜಕ್ಕೆ ಶ್ರೀ ಶ್ರೀ 1008 ಜಗದ್ಗುರು ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜಕ್ಕೆ ಸುಮ್ಮನೆ ಕುಂತೂರು ಮಹಾರಾಜಕ್ಕೆ ಶ್ರೀಮದ್ ವಿಮಲ ವೀರಶೈವ ಮತ ಸ್ಥಾಪನಾಚಾರ್ಯವರ್ಯರು ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಮಹಾಸನ್ನಿಧಿಯವರ ಅಡಿದವರೆಗೆ ನನ್ನ ಅನಂತ ಭಕ್ತಿಯ ಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಶಿವಾಚಾರ್ಯ ಬಳಗಕ್ಕೂ ಅಣಿಮಣೆದು ದೇವದುರ್ಗ ತಾಲೂಕಿನ ಜನಪ್ರಿಯ ಮಾಜಿ ಸಚಿವರು ಹಾಗೂ ಶಾಸಕರು ಆಗಿರುವಂಥ ಶ್ರೀ ಶಿವನಗೌಡ ನಾಯಕ್ ಅವ್ರನ್ನ ಮೊದಲು ಮಾಡಿಕೊಂಡು ಶರಣಬಸವ ಅವರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ದೇವದುರ್ಗ ತಾಲೂಕಿನ ವೀರಶೈವ ಮತ್ತು ಲಿಂಗಾಯತ ಸಮಾಜದ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಹಾಗೂ ಸೇರಿರುವಂಥ ಪುಣ್ಯಮಯ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂಥ
ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರುವಂಥ ಎಲ್ಲ ಪಾದಯಾತ್ರೆ ಶರಣು ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಬಹುಶಃ ಪೀಠಗಳಿಗೆ ನೂರಾರು ಜಗದ್ಗುರುಗಳಾಗಿ ಹೋಗಿದ್ದಾರೆ. ಆದರೆ ಪಾದಯಾತ್ರೆ ಮಾಡುವಂಥ ಜಗದ್ಗುರುಗಳು ಯಾರಾಗಿ ಹೋಗಿಲ್ಲ. ಭಾರತದ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ಕೆಲಸ ನಮ್ಮ ಜಗದ್ಗುರು ಸಿದ್ಧರಾಮ ಪಂಡಿತಾರಾಧ್ಯ ಮಹಾಸನ್ನಿಧಿಯವರು ಮಾಡಿದ್ದಾರೆ. ಬಹುಶಃ ಪೀಠದ ಮುಂದಿನ 100 ವರ್ಷದ ಯೋಚನೆಗಳನ್ನು ಇಟ್ಟುಕೊಂಡು ಪೀಠದಲ್ಲಿ ಅನೇಕ ಆಸ್ಪತ್ರೆ ಮೊದಲು ಮಾಡಿಕೊಂಡು ಯಾತ್ರಾ ನಿವಾಸ ಮತ್ತು ಕಂಬಿ ಬರುವಂಥ ನಮ್ಮ ಬಿಜಾಪುರ ನಮ್ಮ ಜಿಲ್ಲೆಯ ಜನಕ್ಕೆ ಕಂಬಿಯನ್ನು ಒಂದೇ ತಲೆ ಇಟ್ಟುಕೊಂಡು ಪೂಜೆ ಮಾಡುವ ಕೆಲಸ, ವೇದ ಸಂಸ್ಕೃತ ಅಧ್ಯಯನ, ನಿತ್ಯ ದಾಸೋಗ ಇವೆಲ್ಲವೂ ಕೂಡ ನಿಮಗಾಗಿ, ಭಕ್ತರಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಮಾಡುವಂಥ ಜಗದ್ಗುರುಗಳನ್ನು, ನಡೆದಾಡುವ ಜಗದ್ಗುರುಗಳನ್ನು ಯಾರಾದರೂ ಕಂಡಿದ್ದೇವೆ ಆದರೆ ಅದು ಜಗದ್ಗುರು ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು. ಜನ್ಮ ಇರುವುದರೊಳಗೆ ಶ್ರೀಶೈಲ ಶಿಖರ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲ ಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ಧರ್ಮ ಜಾಗೃತಿಯ ಅಂಗವಾಗಿ ಜರುಗಿಕೊಂಡು ಬರುತ್ತಿರುವ ಪಾದಯಾತ್ರೆಯ 18ನೇ ದಿನದ ದೇವದುರ್ಗದ ಈ ಧರ್ಮ ಸಮಾರಂಭದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ನಿಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿರುವಂತಹ ಶಿಖರ ಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲುಗೊಂಡು ವೇದಿಕೆಯ ಮೇಲೆ ಆಸೀನರಾದ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಈ ಸಮಾರಂಭದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾ ಇರೋ ವೇದಮೂರ್ತಿ ಅನ್ನದಾನ ಶಾಸ್ತ್ರಿಗಳವರೇ, ಪೂರ್ವಭಾವಿ ಪ್ರವಚನವನ್ನು ನೀಡಿ ಸಂಘಟನೆಗೆ ಶ್ರಮಿಸಿರುವಂತಹ ಜಿಂತೂರಿನ ಶ್ರೀಗಳವರೇ, ಸಂಗೀತ ಕಲಾ ಬಳಗವೇ, ಈ ಭಾಗದ ಜನಪ್ರಿಯ ಶಾಸಕರು, ಧರ್ಮಾಭಿಮಾನಿಗಳು, ಸಮಾಜದ ಯಾವತ್ತೂ ಒಳ್ಳೆಯ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹಿಸುವ ಮನೋಭಾವವುಳ್ಳವರು ಆದ ಸನ್ಮಾನ್ಯ ಕೆ ಶಿವನಗೌಡ ನಾಯಕ್ರವರೇ, ವೀರಶೈವ ಮಹಾಸಭೆಯ ತಾಲೂಕಾ ಅಧ್ಯಕ್ಷರನ್ನು ಮೊದಲುಗೊಂಡು ನಗರಸಭೆಯ ಅಧ್ಯಕ್ಷರನ್ನು ಮೊದಲುಗೊಂಡು ನಗರದ ಎಲ್ಲ ಗಣ್ಯರೇ, ಮಾನ್ಯರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ,
ಅಕ್ಟೋಬರ್ 29ರಿಂದ ಪ್ರಾರಂಭವಾದ ಈ ಧರ್ಮ ಜಾಗೃತಿಯ ಪಾದಯಾತ್ರೆ ನಿನ್ನೆ ಸಂಜೆ 8 ಗಂಟೆಗೆ ದೇವದುರ್ಗವನ್ನು ಪ್ರವೇಶ ಮಾಡಿ ಇಂದು 18ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. 18 ಅನ್ನೋದು ಒಂದು ಪವಿತ್ರವಾದ ಸಂಖ್ಯೆ. ಪ್ರಾಚೀನ ಅನೇಕ ಋಷಿಮುನಿಗಳು, ಸಾಹಿತಿಗಳು 18 ಅನ್ನೋ ಸಂಖ್ಯೆಗೆ ವಿಶೇಷ ಮಹತ್ವವನ್ನು ಕೊಟ್ಟುಕೊಂಡು ಬಂದದ್ದುಂಟು. ಮಹಾಭಾರತದಲ್ಲಿ ಪರ್ವಗಳಿರೋದು 18. ವೇದವ್ಯಾಸರು ಬರೆದಿರುವ ಪುರಾಣಗಳು 18. ಮಹಾಭಾರತದ ಯುದ್ಧ ನಡೆದದ್ದು 18 ದಿವಸ. ಯುದ್ಧಕ್ಕಾಗಿ ಸೇರಿದ ಅಕ್ಷೋಹಿಣಿ ಸೈನ್ಯದ ಸಂಖ್ಯೆ ಅದು 18. ಮಹಾಭಾರತದ ಸಾರ ರೂಪವಾಗಿ ಹೊರಬಂದಿರುವಂಥ ಭಗವದ್ಗೀತೆಯ ಅಧ್ಯಾಯಗಳು 18. ಈ 18 ಅನ್ನೋದು ಭಾಳ ಪವಿತ್ರವಾದ ಸಂಖ್ಯೆ ಅಂತ ಪ್ರಾಚೀನ ಕಾಲದಿಂದಲೂ ಮನ್ನಿಸಿಕೊಂಡು ಬರಲಾಗಿದೆ. ಇಷ್ಟಕ್ಕೆ ನಿಂತಿಲ್ಲ, ಈಗಲೂ ಸಹಿತ ನಿಮ್ಮ ರೈತರ ಬೆಳೆಗಳಿಗೆ ಏನಾರೇ ಹುಳ ಕೀಡೆ ಇಂಥವು ಬಂದು ಅಂದ್ರೆ ರೇಡಿಯೋದೊಳಗೆ ರೈತ ಸಮಾಚಾರವನ್ನು ಹೇಳೋ ಕಾಲಕ್ಕೆ ಈ ಕೀಡೆ ನಾಶ ಆಗೋದಕ್ಕೆ, ಈ ರೋಗ ಹೊರಗೋದಕ್ಕೆ ಇಂಥ ಔಷಧವನ್ನು 18 ಲೀಟ್ರ್ ನೀರಿನೊಳಗೆ ಸೇರಿಸಿ ಸಿಂಪಡಿಸಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರಾಚೀನ ಋಷಿಮುನಿಗಳಿಂದ ಹಿಡಿದು ರೈತರವರೆಗೂ ಈ 18 ಅನ್ನೋದು ಒಂದು ವಿಶಿಷ್ಟವಾದ ಸಂಖ್ಯೆ ಅಂತ ಪರಿಗಣಿಸಲ್ಪಟ್ಟಿರುವಂಥದ್ದು. ಬಹುತೇಕ ಈ ದೇವದುರ್ಗದಲ್ಲಿಯೇ ಆ ಸಂಖ್ಯೆಯ ಪಾದಯಾತ್ರೆಯ ಸಂಖ್ಯೆ ಬಂದು ತಲುಪ್ತಾ ಇದೆ. ಅಂದರೆ ದೇವದುರ್ಗಕ್ಕೂ ಮತ್ತು ಪಾದಯಾತ್ರೆಗೂ ಏನೋ ಒಂದು ವಿಶಿಷ್ಟವಾದ ಸಂಬಂಧ ಇದೆ ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಭಾವಿಸಿಕೊಳ್ಳಲಿಕ್ಕೆ ಬಯಸ್ತೀವಿ. ಹಿಂದೆ 17 ದಿನಗಳಲ್ಲಿ ಎಲ್ಲ ಗ್ರಾಮ ನಗರಗಳಲ್ಲಿ ನಾ ಮೇಲ್ ತಾ ಮೇಲ್ ಅನ್ನೋ ರೀತಿಯಲ್ಲಿ ಒಬ್ಬರಿಗಿಂತಲೂ ಒಬ್ಬರು ವೈಭವದಿಂದ ವಿಶಿಷ್ಟವಾದ ರೀತಿಯಲ್ಲಿ ಉತ್ಸಾಹದಿಂದ ಸ್ವಾಗತ ಮತ್ತು ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಬಂದವರಾಗಿದ್ದೇವೆ. ದೇವದುರ್ಗದವರು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಜಗದ್ಗುರುಗಳವರನ್ನು ಬರಮಾಡಿಕೊಳ್ಳೋದರ ಜೊತೆಗೆ, ಯಾತ್ರಾರ್ಥಿಗಳನ್ನು ಬರಮಾಡಿಕೊಳ್ಳೋದರ ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಪಾದಯಾತ್ರೆ ಅನ್ನೋದು ಭಕ್ತಿಯ ಪರಾಕಾಷ್ಠತೆಯ ಸಂಕೇತ. ಭಕ್ತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಗ್ರಂಥಗಳಲ್ಲಿ ಬಹಳಷ್ಟು ರೀತಿಯಾದ ಪರಿಭಾಷೆಗಳನ್ನು ನೀಡಿದ್ದಾರೆ. ಅದರೊಳಗೆ ನಮಗೆ ಬಹಳ ಪ್ರಿಯವಾಗಿರುವಂಥ ಒಂದು ಪರಿಭಾಷೆ ಅದು ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಪರಿಭಾಷೆ. ಅವರು ಹೇಳಿದ್ದೇನು ಅಂತ ಕೇಳಿದರೆ,
ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇರಾವ ವಸ್ತುವಿನೊಳು ಒಡವೆರೆಯದತಿ ಮಮತೆ ಆವ ಪರಿಯೊಳು ತನ್ನ ಮೇಲಿರುವುದೋ ಅಂತೆಯೇ ಗುರು ದೇವತೆಯೊಳು ಅನುರಾಗವಿಹುದೇ ನಿಜ ಭಕ್ತಿ. ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಿಮಗೊಂದು ಸಣ್ಣ ಪ್ರಶ್ನೆ ಕೇಳ್ತೀವಿ, ವಿಚಾರ ಮಾಡಿ ಉತ್ತರ ಹೇಳ್ರಿ. ನೀವು ಜಗತ್ತಿನೊಳಗೆ ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತೀರಿ? ಉತ್ತರ ಹೇಳ್ರಿ. ಯಾರ್ಯಾರ ತಲೆಯಾಗ ಯಾರ್ಯಾರು ಬಂದರು ದೇವ್ರಿಗೆ ಗೊತ್ತೀಗ. ಸುಮ್ಮನೆ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳಬೇಕು ಅಂದ್ರೆ, ಸಣ್ಣ ಮಕ್ಕಳನ್ನು ಕೇಳಿದ್ರೆ ಅವ್ರು ಹೇಳ್ತಾವ ನಾವು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅವ್ವ ಅಪ್ಪ ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳ ಉತ್ತರ. ಇದು ವಯಸ್ಸಿಗೆ ಬಂದು ಹುಡುಗರದಲ್ಲ. ಮತ್ತಿದು ವಯಸ್ಸಿಗೆ ಬಂದು ಅದ ಮದುವೆ ಆಗಿತ್ತು ಅಥವಾ ಮದುವೆ ತಯಾರಿ ನಡೆದಿತ್ತು ಅಂದ್ರೆ ಅವ್ರ ಉತ್ತರ ಬೇರೆ ಇರ್ತತಿ. ನೀವೆಲ್ಲಕ್ಕಿಂತಲೂ ಯಾರನ್ನಂದ್ರೆ ಅವ್ರು ಇವ್ರ ನಂತರ ಇವ್ರು ಅವ್ರ ನಂತರ. ಅವಾಗ ಅವ್ವ ಅಪ್ಪ ಹೋದರು. ಆಮೇಲೆ ಮದುವೆ ಆದ ಒಂದು 4 ಅಂದ್ರೆ ಅವಾಗ ಅವ್ರನ್ನ ಕೇಳಿದ್ರೆ ಮತ್ತೆ ಅವ್ರ ಉತ್ತರ ಬೇರೆ ಇರ್ತತಿ. ಒಂದು ಮಗು ಹುಟ್ಟಿರ್ತದೆ, ನಾವು ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಹೌದಿಲ್ಲ? ಇನ್ನೂ ಒಂದು ಸ್ವಲ್ಪ ದೊಡ್ಡವರಾದರು, ಆ ಮಗು ದೊಡ್ಡದಾಯಿತು, ಅವಾಗ ಉಳಿಯಂಗಿಲ್ಲ. ಇವ್ರಿಗೆ ಉಲ್ಟಾ ಮಾತಾಡ್ತಿರ್ತದ, ಇವ್ರ ಮಾತು ಕೇಳ್ತಿರಂಗಿಲ್ಲ. ನಾವೆಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಮಗನ ಪ್ರೀತಿ ಮಾಡ್ತೀವಿ ಅಂತ ಆ ಮಾತು ಬರೋಂಗಿಲ್ಲ. ಅದನ್ನು ಏನಾರು ಮಾಡಿ ದಾರಿಗೆ ತರ್ಬೇಕಂತ ತಿಳ್ಕೊಂಡು ಅದಕ್ಕೊಂದು ತಂದು ಗಂಟು ಹಾಕ್ತಾರೆ ಇವರು. ಅದನ್ನು ಮದುವೆ ಮಾಡ್ತಾರೆ. ಆಮೇಲೆ ಅವರು ಒಂದು ಮಗು ಹುಟ್ಟುತ್ತದ. 50-60 ವರ್ಷದ ಮುದುಕರನ್ನ ಕೇಳಿದ್ರೆ ಅಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೊಮ್ಮಗನ ಪ್ರೀತಿ ಮಾಡ್ತೀವಿ ಅಂತಾರೆ ಅವರು. ಅಂದ್ರೆ ಕಾಲ, ಸಮಯ, ಸಂದರ್ಭಕ್ಕೆ ಅನುಗುಣವಾಗಿ ನೀವೆಲ್ಲಕ್ಕಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತೀರಿ ಅಂತ ಕೇಳಿದಾಗ ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನು ಹೇಳ್ತೀರಿ. ಆದರೆ ಇವು ಎಲ್ಲವೂ ಕೂಡ ಖರೆ ಏನು ಅಂತ ಕೇಳಿದರೆ ಇದು ಯಾವುದೂ ಖರೆ ಅಲ್ಲ. ಖರೆ ಮಾತು ನಾವು ನಿಮಗೆ ಹೇಳ್ತೀವಿ ಏನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ, ಎಲ್ಲರಿಗಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತಾನ ಅಂದ್ರೆ ತನ್ನನ್ನೇ ತಾನು ಪ್ರೀತಿ ಮಾಡ್ತಿರ್ತಾನೆ. ಮೊದಲು ತನ್ನ ಮೇಲಿರೋ ಈ ಪ್ರೀತಿ ಯಾವಾಗೂ ಬದಲಾಗಂಗಿಲ್ಲ. ಅದು ಸಣ್ಣ ಬಿದ್ದಾಗೂ ಹಂಗೆ ಇರ್ತದ, ವಯಸ್ಸಿಗೆ ಬಂದ್ಮೇಲೂ ಹಂಗೆ ಇರ್ತದ, ಮದುವೆ ಮಕ್ಕಳು ಆದ್ಮೇಲೂ ಹಂಗೆ ಇರ್ತಾವ, ಮೊಮ್ಮಕ್ಕಳಾದ್ಮೇಲೂ ಅಷ್ಟೇ ಅಲ್ಲ. ನಾಳೆ ಹೋಗವದಾನಂದ್ರೆ ಇವತ್ತಿನ ತನಕನೂ ತನ್ನ ಮೇಲಿನ ಪ್ರೀತಿ ಎಂದೂ ಬದಲಾಗಂಗಿಲ್ಲ. ಹಂಗೇ ಇರ್ತದ, ಹಂಗೆ ಇರ್ತದ. ಬರೀ ದೇವದುರ್ಗದಾಗ ಇದ್ದಾಗ ಅಷ್ಟೇ ಅಲ್ಲ, ಶ್ರೀಶೈಲಕ್ಕೆ ಹೋದ್ರೂ ಕಡಿಮೆ ಆಗಂಗಿಲ್ಲ, ಡೆಲ್ಲಿಗೆ ಹೋದ್ರೂ ಕಡಿಮೆ ಆಗಂಗಿಲ್ಲ, ಅಮೇರಿಕಕ್ಕೆ ಹೋದ್ರೂ ಕಡಿಮೆ ಆಗಂಗಿಲ್ಲ. ಯಾವ ದೇಶದಲ್ಲಿ ಹೋದ್ರೂ ತನ್ನ ಮೇಲಿನ ಪ್ರೀತಿ ಹಂಗೇ ಇರ್ತದ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಏನು. ಹಿಂಗೆ ಎಲ್ಲ ಸಮಯದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನೇ ನಾವು ಪ್ರೀತಿ ಮಾಡ್ತೀವಲ್ಲ, ನಮ್ಮ ಮೇಲಿರುವ ಈ ಪ್ರೀತಿಯನ್ನೇ ತೆಗೆದು ದೇವರ ಮೇಲೆ ಮತ್ತು ಗುರುಗಳ ಮೇಲೆ ಇಟ್ಟಿವಂದ್ರೆ ಅದಕ್ಕೆ ಭಕ್ತಿ ಅಂತ ಕರಿಬೇಕಂತಾರೆ. ಇದನ್ನು ಭಕ್ತಿ ಅಂತ ಕರಿಬೇಕು ಅಂತಾರೆ. ಈ ಭಕ್ತಿ ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದ ಅಂತ ಕೇಳಿದ್ರೆ, ಪಾದಯಾತ್ರೆಯ ಸಮಯದಲ್ಲಿ ಇಂಥ ಅಪರೂಪದ ಭಕ್ತಿ ನೋಡ್ಲಿಕ್ಕೆ ಸಿಗ್ತದೆ.
ಈ ಪಾದಯಾತ್ರೆ ಟೈಮ್ದೊಳಗೆ ಕಾಲು ನೋಸ್ತಿರ್ತಾವ, ನೋಡಂಗಿಲ್ಲ. ಹೊಟ್ಟೆ ಹಸಿವಾಕಿರ್ತದ, ನೋಡಂಗಿಲ್ಲ. ಅಂದ್ರೆ ತನ್ನ ಮೇಲೆ ಪ್ರೀತಿ ಹೋಗಿಬಿಡ್ತತಿ, ದೇವ್ರ ಮೇಲೇ ಪ್ರೀತಿ ಜಾಸ್ತಿ ಆಗಿರ್ತದೆ. ಕಾಲು ನೋಸಿದ್ರು ಮಲ್ಲಯ್ಯ, ಹೊಟ್ಟೆನೂ ಹಸಿವಾದ್ರೂ ಮಲ್ಲಯ್ಯ, ನೀರಡಿಕೆ ಆದ್ರೂ ಮಲ್ಲಯ್ಯ, ಬಿಸಿಲು ಹತ್ತಿದ್ರು ಕಾಲಿಗೆ ಮುಳು ಚುಚ್ಚಿದ್ರು ಮಲ್ಲಯ್ಯ, ಕಲ್ಲ ಗುಡ್ಡ ಮಣ್ಣ ಎಂಥದ್ದಿದ್ರು ಎಷ್ಟು ತ್ರಾಸಾದ್ರೂ ಮಲ್ಲಯ್ಯ ಅಂತಿರ್ತಾನೆ ಹೊರತು ತನ್ನ ದೇಹದ ಬಗ್ಗೆ ಪರಿವಿರಂಗಿಲ್ಲ. ನಿಜವಾದ ಭಕ್ತಿಯ ಪರಾಕಾಷ್ಠೆ ಪ್ರಕಟ ಆಗೋದು ಎಲ್ಲೇ ಅಂದ್ರೆ ಈ ಪಾದಯಾತ್ರೆಯಲ್ಲಿ ಪ್ರಕಟ ಆಗ್ತಿರ್ತದೆ. ಪಾದಯಾತ್ರೆಯಲ್ಲಿ ಪ್ರಕಟ ಆಗ್ತಿರ್ತದೆ. ಅದಕ್ಕೆ ಈ ಭಕ್ತಿಯ ಪರಾಕಾಷ್ಠತೆಯ ಅನುಭವವನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜದಲ್ಲಿ ಪಡ್ಕೊಳ್ಬೇಕು ಅಂದ್ರೆ ಒಂದಿಲ್ಲ ಒಂದು ಸರಿಯರೆ ಪಾದಯಾತ್ರೆಯನ್ನು ಮಾಡಬೇಕು. ಪಾದಯಾತ್ರೆಯನ್ನು ಮಾಡಬೇಕು. ಅದಕ್ಕಾಗೇ ನಾವು ಸಹಿತ ಒಮ್ಮೆ ಇದ್ರ ಟೇಸ್ಟ್ ನೋಡಬೇಕು ಅಂತ ಪಾದಯಾತ್ರೆ ಚಾಲೂ ಮಾಡಿದ್ದೀವಿ. ಹೆಂಗಿರ್ತದೆ ಇದು ಪಾದಯಾತ್ರೆ ಅಂತ. ಈ 17-18 ದಿವಸಗಳಲ್ಲಿ ಪಾದಯಾತ್ರೆಯ ವಿಶಿಷ್ಟವಾಗಿರುವಂಥ ಅನುಭವಗಳು ಪ್ರತಿಯೊಬ್ಬರಿಗೂ ಬಂದು ಹೋಗಿರಲಿಕ್ಕೆ ಸಾಕು. ಈ ಪಾದಯಾತ್ರೆ ಅದು ಕೇವಲ ಪಾದಯಾತ್ರೆ ಆಗಲಾರ್ದನ, ಸುಮ್ಮನೆ ಉದ್ದಕ್ಕೆ ನಡ್ಕೋತ ಹೋಗೋದು ಆಗಲಾರ್ದನೆ, ಕೇವಲ ಆತ್ಮೋನ್ನತಿಗಾಗಿ ಅಥವಾ ದೇವರ ಮೆಚ್ಚುಗೆಗಾಗಿ ಮಾತ್ರ ಈ ಪಾದಯಾತ್ರೆ ಸೀಮಿತ ಆಗಲಾರ್ದನ ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಉನ್ನತಿಗಾಗಿಯೂ ಕೂಡ ಈ ಪಾದಯಾತ್ರೆ ಬಳಕೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು
ಸ್ವಾಮಿಯವ್ರ ಮನೆಯೊಳಗ ಒಂದು 8 ರಿಂದ 10 ಮಂದಿ ಅಷ್ಟೇ ಆ ಸಭೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ದೀವಿ. ಅದಾದ ನಂತರ 2ನೇ ಸಲ ಪೂರ್ವಭಾವಿ ಸಭೆಯಲ್ಲಿ ವಿರಕ್ತ ಮಠದ ಆವರಣದಲ್ಲಿ ಕುತ್ತುಕೊಂಡು ಪೂಜ್ಯರ ನೇತೃತ್ವದಲ್ಲಿ ಈ ಗ್ರಾಮದ ಸುಮಾರು ಎಲ್ಲರೂ ಹಿಡ್ಕೊಂಡ್ರು ಒಂದು 20 ರಿಂದ 25 ಮಂದಿ ಸದ್ಭಕ್ತರ ಪೂರೈಕೆಗಳ ಬಗ್ಗೆ ಎಲ್ಲವನ್ನ ಮಾಹಿತಿಯನ್ನ ನೀಡಿದ್ದೀವಿ. ನನಗೆ ಅವಾಗ ಅನಿಸ್ತು, ಬಹುಶಃ ಮೊದಲನೇ ಸಲಕ್ಕೆ ಒಂದು 8-10 ಮಂದಿ ಕುತ್ಕೊಂಡು ಚರ್ಚೆ ಮಾಡಿದೀವಿ. 2ನೇ ಸಲ ಆದ್ರೂ ಕೂಡ ಊರ್ ನೋಡಕ್ ಸ್ವಲ್ಪ ದೊಡ್ಡದು ಕಂಡ್ರು ಕೂಡ, ಆದ್ರೂ ನಾನು ಅನ್ಕೊಂಡಷ್ಟರ ಮಟ್ಟಿಗೆ ಸದ್ಭಕ್ತರು ಬರ್ಲಿಲ್ಲ. ಬಹುಶಃ ಆಸಕ್ತಿ ಕೊರತೆನೋ ಏನಂತವಾ ಎಲ್ಲರಿಗೂ ಹೇಳೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದನೋ, ಈ ಗ್ರಾಮದಲ್ಲಿ ಹೆಂಗ ಆಗ್ತದೋ ಏನೋ ಕಾರ್ಯಕ್ರಮ ಅಂತ ತಿಳ್ಕೊಂಡು ನನಗ ಅವತ್ತೆಲ್ಲೇ ಒಂದ್ಸಲ ಮನಸ್ಸಿನಾಗ ಅನಿಸ್ತು, ಸತ್ಯವಾಗಲು ಅವತ್ತು ಅನಿಸ್ತು. ಆದ್ರೆ ಇವತ್ತು ಬಂದು ನೋಡಿದಾಗ ನಾನು ಅನ್ಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಭ್ರಮ ಅನ್ನುವ ರೀತಿಯೊಳಗೆ ಇವತ್ತು ಈ ಸ್ವಾಗತವನ್ನ ನೀವು ಮಾಡಿಕೊಟ್ಟಿದ್ದೀರಿ. ಮುಕ್ತಾಯಕ್ಕನ ಪುಣ್ಯಕ್ಷೇತ್ರವಾದ ಮಸರಕಲ್ಲು ಗ್ರಾಮದಲ್ಲಿ ಶ್ರೀಶೈಲ ಜಗದ್ಗುರುಗಳ ಧರ್ಮ ಜಾಗೃತಿ ಪಾದಯಾತ್ರೆಯ ಈ ಧರ್ಮ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಹಾಗೂ ಧರ್ಮ ಸಂದೇಶಗಳನ್ನು ನೀಡಿದ ಶಹಾಪುರದ ಶ್ರೀಗಳವರೇ, ಲಕ್ಷ್ಮೀಪುರದ ಶ್ರೀಗಳವರೇ, ವೇದಿಕೆಯ ಮೇಲೆ ಆಸೀನರಾದ ಶಿವಯೋಗಿ ಸ್ವರೂಪರಾದ ಎಲ್ಲ ಮಹಾದೇಶ್ವರರೇ, ಸಭೆಯನ್ನು ನಿರೂಪಿಸ್ತಾ ಇರುವ ವೇದಮೂರ್ತಿ ಪಂಡಿತ ಮದಾನ ಶಾಸ್ತ್ರಿಗಳವರೇ, ಅಂಬರೀಶ್ ಜಾಲಿವಂಶಿಯವರೇ, ವಿಶೇಷವಾಗಿ ಭವ್ಯ ದಿವ್ಯವಾದ ಈ ಸಮಾರಂಭಕ್ಕೆ ತಮ್ಮ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡಿರುವಂತಹ ಮಸರಕಲ್ಲು ಮುರುಘೇಂದ್ರ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಧರ್ಮ ಜಾಗೃತಿಯ ಉದ್ದೇಶವನ್ನು ಇಟ್ಟುಕೊಂಡು ಅಕ್ಟೋಬರ್ 29ರಿಂದ ಪ್ರಾರಂಭವಾದ ಈ ಪಾದಯಾತ್ರೆ ಇವತ್ತು 18 ದಿನಗಳನ್ನು ಪೂರ್ಣಗೊಳಿಸ್ತಾ ಇದೆ. ಹಿಂದಿನ ಎಲ್ಲ ಗ್ರಾಮ ನಗರಗಳಲ್ಲಿ ವೈಭವೋಪೇತವಾಗಿ ಜಗದ್ಗುರುಗಳವರನ್ನ, ಪಾದಯಾತ್ರಿಕರನ್ನ, ಬಂದಿರುವಂತಹ ಮಠಾಧೀಶರನ್ನ ಭಕ್ತಿ ಶ್ರದ್ಧೆಗಳಿಂದ ಸ್ವಾಗತ ಮಾಡಿದ್ದಾರೆ. ಇತಿಹಾಸ ಪ್ರಸಿದ್ಧವಾದ ಈ ಮಸರಕಲ್ಲಿನಲ್ಲಿ ಕೂಡ ಗ್ರಾಮ ಬಹಳ ಚಿಕ್ಕದಾದರೂ ಭಕ್ತಿಯಲ್ಲಿ ನಾವೇನು ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಸಿಟಿಯವರು ಮಾಡಿದ ರೀತಿಯಲ್ಲೇ ಇವತ್ತು ಮಸರಕಲ್ಲಿನವರು ಕೂಡ ಭವ್ಯ ದಿವ್ಯ ಸ್ವಾಗತವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಧರ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ
ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಸಂಕೇಶ್ವರ ಹಾಳದ ಈ ಪವಿತ್ರ ಪರಿಸರದಲ್ಲಿ ಜರುಗುತ್ತಿರುವ ಧರ್ಮ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ನಿರೂಪಣೆಯನ್ನ ಮಾಡ್ತಾ ಇರುವ ವೇದಮೂರ್ತಿ ಪಂಡಿತ್ ಅನ್ನದಾನ ಶಾಸ್ತ್ರಿಗಳವರೇ, ವೇದಿಕೆ ಮೇಲೆ ಆಸೀನರಾದ ಜಾರ್ಟಗಲ್ ದೇವಸ್ಥಾನದ ಎಲ್ಲ ಧರ್ಮಾಧಿಕಾರಿಗಳವರೇ, ಈ ಸಂಕೇಶ್ವರ ಹಾಳದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಗಣ್ಯರೇ, ಮಾನ್ಯರೇ, ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳವರೇ, ಆರಕ್ಷಕ ಸಿಬ್ಬಂದಿಯವರೇ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಮತ್ತು ಯಾದಗಿರಿ ಜಿಲ್ಲೆಯ ಅನೇಕ ಗ್ರಾಮಗಳನ್ನು, ಪಟ್ಟಣಗಳನ್ನು ಕ್ರಮಿಸಿ ಕಳೆದ 2 ದಿನಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ಇವತ್ತು 19ನೇ ದಿವಸ ಸಂಕೇಶ್ವರ ಹಾಳು ಈ ಗ್ರಾಮದ ಎಲ್ಲ ಸದ್ಭಕ್ತರ ಜೊತೆಗೆ ಮೇಳ, ಕುಂಭ, ಆರತಿ, ಕಳಸ ಕನ್ನಡಿಯೊಂದಿಗೆ ಅತ್ಯಂತ ಭವ್ಯ ದಿವ್ಯ ಸ್ವಾಗತವನ್ನು ನೀವೆಲ್ಲ ಮಾಡಿದವರಾಗಿದ್ದೀರಿ. ನಾವು ಪಲ್ಲಕ್ಕಿಯನ್ನು ಬಿಟ್ಟು ಪಾದಯಾತ್ರೆಯಲ್ಲಿ ಬರ್ತಾ ಇದ್ರೂ ಕೂಡ ಪಲ್ಲಕ್ಕಿಗೆ ಇದ್ದಾಗ ಏನು ಸ್ವಾಗತ ಸಿಗಬೇಕು ಅದಕ್ಕಿಂತಲೂ ವೈಭವದ ಸ್ವಾಗತವನ್ನು ನೀವೆಲ್ಲ ಮಾಡಿದವರಾಗಿದ್ದೀರಿ. ನಿಮ್ಮೆಲ್ಲರ ಭಕ್ತಿ, ಶ್ರದ್ಧೆ, ಗೌರವ ಆದರಗಳನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರಾಗ್ತಾ ಇದ್ದಾರೆ. ಬರೇ ಸ್ವಾಗತ ಅಷ್ಟೇ ಅಲ್ಲ, ಬಂದಿರುವಂತಹ ಜಗದ್ಗುರುಗಳಿಗೆ, ಅವ್ರ ಜೊತೆಗೆ ಬಂದಿರುವಂತಹ ಎಲ್ಲ ಮಠಾಧೀಶರಿಗೆ, ಸಾವಿರಾರು ಜನ ಪಾದಯಾತ್ರಾರ್ಥಿಗಳಿಗೆ ಪ್ರಸಾದ ಮತ್ತು ವಿಶ್ರಾಂತಿ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ನೀವೆಲ್ಲ ಮಾಡಿದ್ದು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗಿದೆ. ನಿಮ್ಮೆಲ್ಲರಿಗೂ ಮಲ್ಲಯ್ಯನ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇದ್ದೇವೆ. ವ್ಯಕ್ತಿ ಜನ್ಮ ತಾಳಿದ ಮೇಲೆ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕಂತ ನೋಡಿದರೂ ಕೂಡ ಅವನಿಗೆ ಗೊತ್ತಿರ್ಲಾರ್ದಂಗೆ ಅವನ ತಲೆಯಲ್ಲಿ ವಿಚಾರಗಳು ಒಂದಾದ್ಮೇಲೆ ಒಂದು ವಿಚಾರಾತೀತ ಅವಸ್ಥೆ ಅಂದ್ರೆ ಅದು ದೈವತ್ವದ ಅವಸ್ಥೆ, ವಿಚಾರಹೀನ ಅವಸ್ಥೆ ಅಂದ್ರೆ ಅದು ಪ್ರಾಣಿಗಳ ಅವಸ್ಥೆ, ವಿಚಾರಕ್ಕೆ ಅಧೀನವಾಗಿರುವಂತಹ ಅವಸ್ಥೆ ಅಂದ್ರೆ ಅದು ಮನುಷ್ಯನ ಅವಸ್ಥೆ. ಮನುಷ್ಯನ
ಬಂದಿರುವ ಮಠಾಧೀಶರವರಿಗೆ, ಜಗದ್ಗುರುಗಳವರಿಗೆ, ಪಾದಯಾತ್ರಾರ್ಥಿಗಳಿಗೆ ಮತ್ತು ಸಮಸ್ತ ಸದ್ಭಕ್ತರಿಗೆ ಬಹಳಷ್ಟು ಅಚ್ಚುಕಟ್ಟಾದ ಸ್ವಾಗತ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಬ್ರಹ್ಮ ಶಂಭು ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳವರೇ, ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಸ್ ಪಾಟೀಲ್ ನಡಹಳ್ಳಿ ಅವರೇ, ಸಮಾಜದ ಪ್ರತಿಷ್ಠೆ ದಾವಣಗೆರೆಯ ಎಲ್ಲ ಗಣ್ಯರೇ, ಮಾನ್ಯರೇ, ದಾನಿಗಳೇ, ಸುಲ್ತಾನ್ಪುರದ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾಧ್ಯಮದ ಪ್ರತಿನಿಧಿಗಳವರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಅಕ್ಟೋಬರ್ 29ರಿಂದ ಧರ್ಮ ಜಾಗೃತಿಯ ಅಂಗವಾಗಿ ಆದ್ರೆ ಇವತ್ತು ದಾವಣಗೆರೆ ಬೆಣ್ಣೆ ದಾಸಿನ ಶ್ರೀಶೈಲಕ್ಕೆ ಹೋಗವ್ರು ನೋಡಿಕೋತ ಇಲ್ಲಿಗೆ ಬಂದವ. ಅಂದ್ರೆ ಯಾರು ಮಲ್ಲಯ್ಯನನ್ನ ಧ್ಯಾನ ಮಾಡ್ಕೋತ ಹೋಗ್ತಾರಲ್ಲ ಅವ್ರ ಸಮೀಪ ಎಲ್ಲವೂ ತಾನಾಗೆ ಬರ್ತಾವ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷವಾಗಿರುವಂತ ಉದಾಹರಣೆ. ಪಾದಯಾತ್ರೆ ಫಿಕ್ಸ್ ಆದ ದಿವಸನ ಬಂದ್ರ ನೀವೆಲ್ಲರೂ ಲಿಂಗಧಾರಿಗಳಾಗಬೇಕು.
ತಮ್ಮ ಪಾದವನ್ನ ಭೂಮಿಗೆ ಸ್ಪರ್ಶ ಮಾಡಿ ಪಾದಯಾತ್ರೆ ಮುಖಾಂತರ ಭಕ್ತರನ್ನ ಆಶೀರ್ವದಿಸಲಿಕ್ಕೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪೂಜನೀಯ ಶ್ರೀಶೈಲ ಜಗದ್ಗುರುಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ, ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ವೆಂಕಟರಾವ್ ನಾಡಗೌಡರವರ, ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರ, ಮಾಜಿ ಶಾಸಕರಾದಂತಹ ವೀರಪ್ರಸಾದ್ ರೆಡ್ಡಿ ಅವರೆಲ್ಲರಲ್ಲದೆ ವೇದಿಕೆಯ ಮೇಲೆ ವೇದಿಕೆ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಇತರ ಸಮುದಾಯದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಪಾದಯಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪಾದಯಾತ್ರಾರ್ಥಿಗಳ ಮಾಧ್ಯಮದ ಸ್ನೇಹಿತರೆ, ಕಳೆದ ಸುಮಾರು 1 ವರ್ಷದ ಹಿಂದೆ ಪರಮ ಪೂಜ್ಯರಾದಂಥ ಜಗದ್ಗುರುಗಳು, ಶ್ರೀಶೈಲದ ಜಗದ್ಗುರುಗಳು ಇವತ್ತಿನ ಸಮಾಜದಲ್ಲಿ ಧರ್ಮದ ಜಾಗೃತಿ ಆಗಬೇಕಾಗಿದೆ. ಯುವಕರಲ್ಲಿ ವಿಶೇಷವಾಗಿ ದುಶ್ಚಟಗಳನ್ನ ದೂರ ಮಾಡಿ ಅವ್ರನ್ನ ದೇಶದಲ್ಲೂ ಕೆಲಸಕ್ಕೆ ನಾವು ಹಚ್ಚಬೇಕಾಗಿದೆ. ಪರಿಸರದ ವಾತಾವರಣ ವೈಪರೀತ್ಯದಿಂದಾಗಿ ಹವಾಮಾನದಲ್ಲಿ ಅನೇಕ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅಂತ ಹೇಳಿ ಅನೇಕ ರೀತಿಯಾದಂತಹ ಸದುದ್ದೇಶ ಇಟ್ಟುಕೊಂಡು ನಾನು ಪಾದಯಾತ್ರೆ ಮುಖಾಂತರ ಯಡಿಯೂರಿನಿಂದ ಶ್ರೀಶೈಲದವರೆಗೆ ನಡೆದುಕೊಂಡು ಬರ್ತೇನೆ, ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಸಂತೋಷ ಉಂಟಾಗಿತ್ತು, ಜೊತೆಗೆ ಆಶ್ಚರ್ಯ ಕೂಡ ಆಗಿದೆ.
ಕಾಶಿಯ ಮಾಜಿ ಸಚಿವರು ಸಿಂಧನೂರಿನ ಶಾಸಕರಾಗಿರ್ತಕ್ಕಂಥ ಕಾಶಿ ಜಗದ್ಗುರುಗಳಿಗೆ, ಶ್ರೀಶೈಲದ ಜಗದ್ಗುರುಗಳಿಗೆ ಬಹುಶಃ ಎಲ್ಲರಿಗೂ ಊಟ ಆಗಿಲ್ಲ ಅಂತ ಕಾಣುತ್ತೆ. ದಯಮಾಡಿ ಯಾರು ಮಾತಾಡ್ತಾರೆ? 1 ವರ್ಷದ ಹಿಂದೆ ಭಕ್ತರ ಮುಂದೆ ಸುಮಾರು 600 ಕಿಲೋಮೀಟರ್ಗಳವರೆಗೆ ನಾನು ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದಾಗ ಎಲ್ಲ ಸದ್ಭಕ್ತರಲ್ಲಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆಶ್ಚರ್ಯ ಉಂಟಾಗಿದೆ. ಯಾಕಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಸದ್ಭಕ್ತರು ಅವರಿಗೆ ನಾವು ಭಕ್ತಿ ಕಾಣಿಕೆಯನ್ನು ಕೊಟ್ಟು ಕಳಿಸಿದಂತಹ ಇತಿಹಾಸ ನಮ್ದು. ಆದ್ರೆ ನಮ್ಮ ಪೂಜರು ಪಾದಯಾತ್ರೆ ಮುಖಾಂತರ ನನ್ನ ಮನೆಗೆ ಬರ್ತೇನೆ ತಂದಾಗ ನಮ್ಮೆಲ್ಲರೂ ಕೂಡ ಸಂತೋಷಗಳಿಗೆ ಆಶ್ಚರ್ಯ ಕೂಡ ಆಗಿದೆ.